ಹರಿ ಓಂ ಎಲ್ಲರಿಗೂ ನಮಸ್ಕಾರ. ಡೇ 5 ಆಯಿತು. ನಾನು ಕ್ಲೈಮೇಟ್ ಅಂದರೆ 5 ಗಂಟೆಗೆ ಎದ್ದು ರನ್ನಿಂಗ್ ಬರ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದೀನಿ. ಈ ವಿಚಾರ ಯಾಕೆ ಹೇಳ್ತಾಯಿದ್ದೀನಿ ಅಂತಂದರೆ, ಭಾಳಷ್ಟು ಯುವಕರು ಅಂದರೆ ನಮ್ಮಂಥ ಯುವಕರು ಭಾಳಷ್ಟು ದುಶ್ಚಟಕ್ಕೆ ಬಲಿಯಾಗಿ ಅವರು ಟೈಮ್ ಸರಿಯಾಗಿ ಹೇಳೋದು ಗೊತ್ತಿಲ್ಲ, ಏನೂ ಇಲ್ಲ, ಆ ಥರ ಸಿಚುವೇಷನಲ್ಲಿ ಹೋಗ್ತಾಯಿದ್ದಾರೆ. ಈ ಕ್ಲೈಮೇಟಲ್ಲಿ ನಾವು ಯುವಕರಾದಂಥವ್ರು ಏನು ಬರ್ಬೇಕಂದ್ರೆ, ಮುಂದೆ 85 ಇಂದ 95 ತನಕ ಏನು ನಮ್ಮ ಆರೋಗ್ಯ ಸ್ಥಿತಿ ಏನೂ ಇಲ್ಲಾರ್ದೆ ನಾವು ಜೀವನ ಸಾಗಬೇಕಂದ್ರೆ ಈ 4:15 5:30 6:30 ತನಕನೂ ಈ ಕ್ಲೈಮೇಟಲ್ಲಿ ಬರಬೇಕು. ಈ ಕ್ಲೈಮೇಟ್ನ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಆಗಿರ್ ಮತ್ತು ಬೇನಿನ ಮರ ಇಂಥರೆಲ್ಲ ಆಕ್ಸಿಜನ್ ಬರ್ತದಿಲ್ಲ, ಅದು ವೆರಿ ಪವರ್ಫುಲ್ ಅಂತ ಆಕ್ಸಿಜನ್. ನಮಗೆ ಬೆಳೀತಕ್ಕಂಥ ಯುವಕರಿಗೆ ವೆರಿ ಇಂಪಾರ್ಟೆಂಟ್ ಆಗಿ ವಿಟಮಿನ್ ಡಿ ಸಿಗ್ತಂಥ ಸೂರ್ಯನ ಪ್ರಕಾಶ ಕೂಡ ನಮ್ಮ ಮೈ ಮೇಲೆ ಬಿದ್ದಾಗ ನಮ್ಮ ಕಾಂತಿ ಹೆಚ್ಚಾಗುತ್ತೆ, ಹಾಗೆ ನಮ್ಮ ಗ್ಲೋ ಹೆಚ್ಚಾಗುತ್ತೆ. ಅಂದರೆ ನಾವು ಪಿಂಪಲ್ಸು ಮತ್ತು ಅನೇಬರ್ ಏನೇನು ಅದರ್ಸ್ ಇರ್ತಾವಲ್ಲ ಮುಖದ ಮೇಲೆ, ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಗ ಏನು ವಿಡಿಯೋ ಮಾಡ್ತೇನೆ ಅಂತಂದರೆ, ಇಲ್ಲಿ ನೋಡ್ಬೋದು ಮಲ್ಲಿಗೆ ಹೂವಿಗೆ ಇಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸು ಈ ರೋಡಲ್ಲಿ ಸಿಗೋಕ್ಕೆ ಕಾಣೋದಲ್ಲ ಎಕ್ಸಸೈಸ್ ಮಾಡೋಕ್ಕೆ. ಆದರೆ ಜರ ವಯಸ್ಸಾದಂಥವ್ರು ನೋಡ್ಲಿಕ್ಕೆ ಸಿಗ್ತಾರೆ. ಏನಕ್ಕಪ್ಪ ಅಂತ ಹೇಳ್ತಾಯಿದ್ದೀನಿ ಅಂದರೆ, ನಮ್ಮಂಥ ಯುವಕರು ಮೇನಾಗಿ ಬಂದು ರನ್ನಿಂಗು ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಭಾಳಷ್ಟು ಒಳ್ಳೆಯದು. ಇಲ್ಲಿ ನೋಡ್ಬೋದು ಯಾವ ಥರ ಹೂವುಗಳಿವೆ. ಈ ಥರ ಎಲ್ಲ ಈ ಕ್ಲೈಮೇಟಲ್ಲಿ ನಾವು ಬಂದಾಗ ಈ ಥರ ಹೂವಿನ ಮಕರಂದವನ್ನು ತಗೊಳ್ಳೋದು, ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಹೆಚ್ಚು ಒಳ್ಳೆಯದು. ಈಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಏನಾಗುತ್ತೆ, ಕ್ಲೈಮೇಟ್ ನೀವು ಒಂದು ಕ್ಷಣ ಬಂದು ನೋಡಿ, ಒಂದು 4:15 ಇಂದ 5:30 ಗಂಟೆ ಮುಂದೆ ರನ್ನಿಂಗ್ ಮಾಡಿ ಯೋಗಾಭ್ಯಾಸನ ಮಾಡಿ ಬಂದು ನೋಡಿದಾಗ ಅದೊಂದು ಮೈಂಡ್ ಸೆಟ್ಟೇ ಬೇರೆ. ಏನಪ್ಪ ಅಂದರೆ, ನೀವು ಆ ದುಶ್ಚಟಕ್ಕೂ ಬಲಿಯಾಗೋದಿಲ್ಲ. ಒಂದು ಮಂತ್ ಮಾಡಿ ಹಾಗೆ ರೂಢಿಸನ್ ಬೀಳುತ್ತೆ. 4:15 ಇಂದ 5:30 ಎದ್ದು ರನ್ನಿಂಗ್ ಮಾಡಿ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳು ನಿಮಗೆ ಹೇಳಿ ಸೇರಿಲ್ಲಾರ್ದೆ, ನಿಮಗೆ ಗೊತ್ತಿಲ್ಲಾರ್ದೆ ಹೋಗುತ್ತೆ. ಅದನ್ನೇ ಒಂದು ಮಾಡೋಕ್ಕೆ ಹೋಗ್ತೀರ, ಅದನ್ನು ಮಾಡಬೇಡ ಅಂತ ನಿಮ್ಮ ಮನಸ್ಸು ಹೇಳುತ್ತೆ. ಈಗ ಅದೇನು ಮಾಡ್ಕೋತೇ ಹೋಗ್ತೀನಿ ಅಂತಂದರೆ, ನೀವು ಈ ಥರ ಎಲ್ಲ ಮಾಡದೇ ಇದ್ದರೆ ಅದನ್ನು ಮಾಡ್ಕೋತಿದ್ರೆ ನೀವು ಕಂಟಿನ್ಯೂ ಮಾಡಬೇಕಾಗಿ ನಿಮ್ಮ ಶರೀರ ಹಾಳು ಮಾಡಿಕೊಂಡು